ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಈಗಾಗಲೇ ಜೈಲು ಸೇರಿ ಬರ್ತಿ 50ಕ್ಕೂ ಹೆಚ್ಚು ದಿನಗಳಾಗಿದೆ. ಈ ಬೆನ್ನಲ್ಲೇ ದರ್ಶನ್ಗೆ ಒಂಟಿತನ ಜೈಲಿನಲ್ಲಿ ಕಾಡ್ತಾ ಇದೆಯಂತೆ. ಇದರ ಪರಿಣಾಮಗಳೇನು? ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ಗೆ ಜೈಲಿನಲ್ಲಿ ಒಂಟಿತನ ಕಾಡ್ತಾ ಇದೆಯಾ? ಹೀಗೊಂದು ಪ್ರಶ್ನೆ ಶುರುವಾಗಿದೆ. ಜೈಲಲ್ಲಿ ಒಂದೇ ಕಡೆ ಇರೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ಕೊಳ್ತಾ ಇದ್ದಾರಂತೆ. ಎಲ್ಲರ ಜೊತೆಗೆ ನಾನು ಬೆರಿಬೇಕು ಅಂತ ಅವರು ಹೇಳ್ಕೊಂಡಿದ್ದಾರಂತೆ. 57 ದಿನದಿಂದ ಒಂದು ಕಡೆ ಇದ್ದು ಬೇಜಾರಾಗ್ಬಿಟ್ಟಿದೆ. ನಾನು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತೀನಿ, ಬೇರೆ ಕೈದಿಗಳ ಜೊತೆಗೆ ಮಾತಾಡ್ತೀನಿ ಅಂತ ಹಠ ಹಿಡಿತಾ ಇದ್ದಾರಂತೆ. ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ನೋಡಿ ಸರ್, ನೀವು ಜೈಲಲ್ಲಿದ್ದೀರಾ, ಹೋಟ್ಲು ಅಥವಾ ಶೂಟಿಂಗ್ ಸೆಟ್ಟಲ್ ಅಲ್ಲ, ಹಂಗೆ ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ಗರಂ ಆಗ್ಬಿಟ್ಟಿದ್ದಾರಂತೆ ಸಿಬ್ಬಂದಿಗಳ ಮೇಲೆ. ಸಿಬ್ಬಂದಿ ಅಂದರೆ ಯಾರು ಇರ್ತಾರಲ್ಲಿ? ಕೆಳ ಹಂತದ ಸಿಬ್ಬಂದಿ ವರ್ಗ ಇರ್ತಾರೆ. ಸೊ ಅವ್ರ ಮುಂದೆ ದರ್ಶನ್ ತಮ್ಮ ಆಟಾಟೋಪವನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಜೈಲಲ್ಲಿದ್ದರೂ ಇನ್ನು ಕೊಬ್ಬು ಕರಗಿಲ್ಲ ಅನ್ನುವಂತಹ ಮಾತು ಜೈಲಿನ ಮೂಲೆ ಮೂಲೆಗಳಿಂದ ಕೇಳಿ ಬರ್ತಾ ಇದೆ. ಅವ್ರ ಪ್ರಕಾರ ಅವರು ಜೈಲಿನ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಂತೆ. ಜೈಲಂದ್ರೆ ಏನು? ಮನ ಪರಿವರ್ತನೆ ಕೇಂದ್ರ, ಪ್ರಾಯಶ್ಚಿತ ಆಗಬೇಕು, ಅಥವಾ ಒಂಟಿತನದಲ್ಲಿ ತಾನು ಏನು ಮಾಡದೆ ಏನು ಮಾಡಬಾರ್ದಾಗಿತ್ತು ಅನ್ನೋದ್ರ ಅರಿವಾಗಬೇಕು ಅನ್ನೋದಕ್ಕೆ ಜೈಲಿಟ್ಟಿದ್ದಾರೆ. ಬಟ್ ಅವ್ರಿಗೆ ಅದು ಇನ್ನೂ ಅರ್ಥ ಆಗಿಲ್ಲ. ಅವ್ರಿಗೆ ಯಾರಾದರೂ ಅವ್ರಿಗೆ ಅರ್ಥ ಆಗೋ ಭಾಷೆ ರೀತಿಯಲ್ಲಿ ಮಾಡಿಸ್ಬೇಕು ಅನ್ಸುತ್ತೆ. ಪಾಪ ಅಸಹಾಯಕ ಸಿಬ್ಬಂದಿಗಳು ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಮೇಲಧಿಕಾರಿಗಳಿಗೆ ಈ ವಿಚಾರವಾಗಿ ಕಂಪ್ಲೇಂಟ್ ಅಂತ ತಗೊಂಡು ಹೋದ್ರೆ ಅವರು ಏನೂ ಮಾಡ್ತಾ ಇಲ್ಲ. ಪ್ರಾಬಬ್ಲಿ ಮೇಲಧಿಕಾರಿಗಳು ಅಂದ್ಕೊಂಡಿರ್ಬೇಕು, ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಬೇಕು ಅಂತ. ಅವರೇನೋ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಪ್ರತಿನಿತ್ಯ ಇವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ಕೆಳ ಹಂತದ ಸಿಬ್ಬಂದಿಗಳಲ್ವಾ. ಅವರಿಗೆ ಅಲ್ಲಿ ತ್ರಿಶಂಕು ಸ್ಥಿತಿ. ಇವರಿಗೆ ಜೋರಾಗಿ ಬೇರೆ ಕೈದಿಗಳಿಗೆ ಹೇಳಿದ ರೀತಿ ಹೇಳಕ್ಕೂ ಆಗಲ್ಲ. ಅರ್ಥ ಆಗಿಲ್ಲ ಕೆಲ ಕೈದಿಗಳಿಗೆ ಅಂದರೆ ಪೊಲೀಸರು ಅರ್ಥ ಮಾಡಿಸುವಂತಹ ರೀತಿ, ಜೈಲಿನ ಸಿಬ್ಬಂದಿ ಅರ್ಥ ಮಾಡಿಸೋ ರೀತಿ ಬೇರೆ. ಬಟ್ ಆ ಪ್ರಯೋಗ ಇಲ್ಲಿ ಮಾಡೋಕ್ಕಾಗಲ್ವಲ್ಲ. ಸೊ ಏನು ಮಾಡೋದು ಅಂತ ಸಿಬ್ಬಂದಿಗಳಿಗೆ ಪೀಕಲ್ಲಾಟ ಇದೀಗ ಶುರುವಾಗಿದೆ. ಇನ್ನೊಂದು ಕಡೆಗೆ ದರ್ಶನ್ 57 ದಿನ ಆಗ್ಬಿಟ್ಟಿದೆ, ನಾನು ಒಂದೇ ಕಡೆ ಇದ್ದೀನಿ, ಸ್ವಲ್ಪ ಆಚೆ ಈಚೆ ಓಡಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ದರ್ಶನ್ಗೆ ಜೈಲಿನ ಕಾನ್ಸೆಪ್ಟ್ ಅರ್ಥ ಮಾಡಿಸುವಲ್ಲಿ ಕೆಳ ಹಂತದ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಒಂದೇ ಕಡೆ ಇರಬೇಕು ಅನ್ನೋದು ಬೇಜಾರು ತರ್ತಾ ಇದೆ, ಮಾತಾಡೋಕೆ ಬಿಡಿ ಅಂತ ಹೇಳ್ತಾ ಇದ್ದಾರಂತೆ. ಸೊ ಅರ್ಥ ಮಾಡಿಸೋ ಪ್ರಯತ್ನವನ್ನು ಯಾಕಿನ್ನೂ ಮೇಲಿನ ಅಧಿಕಾರಿಗಳು ಮಾಡ್ತಾ ಇಲ್ಲ, ಅಥವಾ ದೊಡ್ಡವ್ರ ಸಹವಾಸ ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರಾ? ಇದನ್ನ ಯಾಕಷ್ಟೊಂದು ಸಾಫ್ಟ್ ಕಾರ್ನರ್ ದರ್ಶನ್ ಬಗ್ಗೆ? ಮಮತಾ, ಖಂಡಿತವಾಗೂ ಈಗಾಗಲೇ ದರ್ಶನ್ ಜೈಲಿಗೆ ಬಂದು 2 ತಿಂಗಳು ಕಳೀತಾ ಬರ್ತಾ ಇದೆ. ಯಾವಾಗ್ಲೂ ಸಹ ದರ್ಶನ್ ಪಬ್ಬು ಇರ್ಬೋದು ಅಥವಾ ಶೂಟಿಂಗ್ ಅದು ಇದು ಅಂತೇಳಿ ಬ್ಯುಸಿ ಇರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಜೈಲಿನಲ್ಲಿ 2 ತಿಂಗಳು ಕಾಲ ಕಳೆಯೋದು ಅಲ್ಲಿ ಜೈಲಿನ ವಿಶೇಷ ಕೊಠಡಿ ಇರೋದ್ರಿಂದ ಯಾರನ್ನು ಸಹ ಭೇಟಿಯಾಗಕ್ಕಾಗ್ತಿಲ್ಲ. ಒಂದೇ ಕಡೆ ಅಲ್ಲಿ ಜೈಲು ಏನು ಕೊಠಡಿ ಇದೆ, ಕೊಠಡಿ ಮುಂಭಾಗದಲ್ಲಿ ಅಷ್ಟೇ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಗೆ ಅಕ್ಕಪಕ್ಕ ಇರುವಂತಹ ಕೈದಿಗಳನ್ನ ಮಾತಾಡ್ಸೋದು ಅಥವಾ ಜೈಲಿನ ಆಚೆಗಡೆ ಓಡಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತೇಳಿ ಸಿಬ್ಬಂದಿ ಹತ್ರ ಕೇಳ್ಕೊತಾರೆ. ಆದ್ರೆ ಸಿಬ್ಬಂದಿ ಇದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಯಾರಿಗೂ ಸಹ ಭೇಟಿಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗರಂ ಆಗ್ತಾ ಇದ್ದಾರೆ. ಈ ವಿಚಾರ ಮೇಲಧಿಕಾರಿಗಳಿಗೂ ಸಹ ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿ ಬೈತಾ ಇದ್ದಾರೆ, ಕೆಟ್ಟ ಪದಗಳಿಂದ ಬೈಸ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ದಯಮಾಡಿ ಒಂದು ಮಾತನಾಡಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆಗೆ ಪ್ರಭಾವಿಗಳು, ರಾಜಕಾರಣಿಗಳು ಕೆಲವರು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟು ಯಾವುದೇ ತರಹದ ತೊಂದರೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋ ಮಾತು ಮೇಲೆ ಹಿರಿಯ ಅಧಿಕಾರಿಗಳು ಎಲ್ಲ ಒಂದ್ ಕಡೆಗೆ ಏನು ಮಾತಾಡದೆ ಸುಮ್ಮನಿದ್ದಾರೆ. ಆದ್ರೆ ಒಂದ್ ಕಡೆಗೆ ಸಿಬ್ಬಂದಿ ಮೇಲೆ ಗರಂ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಿರೋಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಅಂಬರೀಷ್ ತಮ್ಮ ಮಾಹಿತಿಗಾಗಿ.